ಇನ್ನು ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಲೀಂ ಅಹಮದ್, ನಾನು ಯಾರ ವಿರುದ್ಧನೂ ದೂರು ಕೊಟ್ಟಿಲ್ಲ, ಹೈಕಮಾಂಡ್ ಎಲ್ಲವನ್ನೂ ನೋಡಿಯೇ ತೀರ್ಮಾನ ಮಾಡಿದೆ ಅಂತ ಸಿಎಂ ನಿವಾಸದ ಬಳಿ ಎಂಎಲ್ಸಿ ಸಲೀಂ ಅಹಮದ್ ಅವರು ಹೇಳಿಕೆ. ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಮೇಲೇನೆ ಕೆಲವರೆಲ್ಲ ಕಿಡಿಕಾರಿದ್ದು, ಜಮೀರ್ ಪರ ಇರ್ತಕ್ಕಂಥವ್ರು. ಯಾಕೆಂದರೆ ಇವರೇ ಅವತ್ತು ಪ್ರೆಸ್ ಮೀಟ್ನಲ್ಲಿ ದಾವಣಗೆರೆಯಲ್ಲಿ ಇವರೆಲ್ಲರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿದ್ದು. ಬಟ್ ನಾನು ಯಾರ ವಿರುದ್ಧನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಹೈಕಮಾಂಡೇ ಎಲ್ಲ ಗಮನಿಸಿದೆ ಅಂತ ಸಲೀಂ ಅಹಮದ್ ಅವರ ಸಮರ್ಥನೆ. ನನಗಂತೂ ಅರ್ಥ ಆಗಲಿಲ್ಲ. ಯಾಕಂದರೆ ಕೆಲವ್ರಿಗೆ ತಪ್ಪು ಗ್ರಹಿಕೆ ಕೆಲವರು ಹೇಳಿದ್ದಾರೆ. ಅದಕ್ಕೆ ನಾವು ಅದನ್ನು ಹೇಳ್ತೀವಿ. ನಾವು ಸತ್ಯಾಂಶ ಏನಾಯಿತು, ಯಾವ ರೀತಿಯಲ್ಲಿ ಆಯಿತು, ಆ ಗುರುಗಳಿಗೆ ಕೆಲವರು ತಪ್ಪು ಅಭಿಪ್ರಾಯಗಳನ್ನು ಗುರುಗಳಿಗೆ ಕೆಲವರು ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಎರಡೂ ಕ್ಷೇತ್ರದ ಬಗ್ಗೆನೂ ಕೂಡ ಮಾತಾಡ್ತವ್ರು ಹೇಳಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತೀವಿ ನಾವು. ಅಲ್ಲ, ನೀವು ರಾಜಕೀಯವಾಗಿರ್ಬೋದು, ಆದರೆ ಇದು ಧಾರ್ಮಿಕವಾಗಿ ಕೆಲವರು ಎಂಟ್ರಿ ಆಗಿರ್ತಕ್ಕಂಥದ್ದು. ಈಗ ಆ ಗುರುಗಳಿಗೆ ಏನೆಲ್ಲ ಸಮಜಾಯಿಸಿ ಕೊಡ್ಬೇಕು ಅದು ಕೊಡ್ತೀವಿ ನಾವು. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಎರಡು ಕ್ಷೇತ್ರ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ನನಗೆ ಗೊತ್ತಿಲ್ಲ. ಸಿಎಂ ಅವರು ಹೇಳಿದ್ದಾರೆ ಎರಡು ಕ್ಷೇತ್ರ ಗೆಲ್ತೀವಿ ಅಂತ. ನಿಮಗೆ ವಿಶ್ವಾಸ? ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಂತೂ ವಿಶ್ವಾಸ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಲಿದ್ದಾರೆ, ಶ್ರೀರಕ್ಷೆ ಆಗಲಿದೆ. ನಾವು ಎರಡೂ ಕ್ಷೇತ್ರದಲ್ಲಿ ಗೆಲ್ತೀವಿ. 4ನೇ ತಾರೀಕು ಆದಮೇಲೆ ನಿಮ್ಮ ಮತ್ತೆ ನಾನು ಮಾತಾಡ್ತೀನಿ. ಇನ್ನೊಂದೇನಂದರೆ, ಈ ಥರದ ಕ್ರಮ ಇದೆಯಲ್ಲ ಸರ್, ಇದು ಸಮುದಾಯದೊಳಗೆ ದೊಡ್ಡ ಮಟ್ಟದ ಆತಂಕ, ಸಂಶಯಗಳನ್ನು ಹುಟ್ಟುಹಾಕಿದೆ ಅನ್ನುವಂಥದ್ದು ಅವರ ಒಟ್ಟಾರೆ ಅಭಿಪ್ರಾಯ ಸರ್. ಅದೆಲ್ಲ ತೀರ್ಮಾನಗಳು ಪಾರ್ಟಿ ಹೈಕಮಾಂಡ್ ನೋಡ್ತಾ ಇದೆ. ಇದೆಲ್ಲ ತೀರ್ಮಾನಗಳು AICC ಮಾಡಿರೋದು. ಅದರಿಂದ AICC ಅವ್ರು ಮಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ನೋಡಿ ಮಾಡಿದ್ದಾರೆ. ಅದರಿಂದ ನಾವು ಯಾರ ಬಗ್ಗೆನೂ ನಾವು ಸಂಶಯ ಹೇಳಿಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಕೂಡ ಹೇಳಿಲ್ಲ, ಯಾರ ಹೆಸರು ಕೂಡ ತಗೊಂಡಿಲ್ಲ. ಅಂತಿಮವಾಗಿ AICC ಅವರು ಅವ್ರದ್ದೇ ಇದ್ದಾರೆ. AICC ಜನರಲ್ ಸೆಕ್ರೆಟರಿ ಇಲ್ಲೇ ಸುರ್ಜೇವಾಲಾ ಕೂಡ ಇಲ್ಲೇ ಇದ್ರು. ಅಭಿಷೇಕ್ ದತ್ ಸುಮಾರು 1 ತಿಂಗಳು ಇದ್ರು, 20 ದಿವಸ ಅಲ್ಲೇ ದಾವಣಗೆರೆಯಲ್ಲಿ ಇದ್ರು. ಬಹುಶಃ ಏನೋ ರಿಪೋರ್ಟ್ ಕೊಟ್ಟಿರ್ಬೋದು, ಅದಕ್ಕೆ ಆ ತೀರ್ಮಾನ ತಗೊಂಡಿದ್ದಾರೆ.